ಮೊದಲನೇ ಪ್ರತಿಕ್ರಿಯೆಯನ್ನ ಮುಖ್ಯಮಂತ್ರಿಗಳ ಬಾಮೈದ ಕೊಟ್ಟಿದ್ದಾರೆ. ಮೂಡ ಹಗರಣದ ಬಗ್ಗೆ ಎಲ್ಲವನ್ನ ಕೂಡ ದೊಡ್ಡವರು ನೋಡಿಕೊಳ್ತಾರೆ, ನಾನ್ಯಾಕೆ ಉತ್ತರಿಸಲಿ ಅಂತ ಮಲ್ಲಿಕಾರ್ಜುನ ಸ್ವಾಮಿ ಹೇಳಿರೋದು. ಲೋಕಾಯುಕ್ತಕ್ಕೆ ನೀಡಿದ ಅಡ್ರೆಸ್ನಲ್ಲಿ ಸಿಎಂ ಬಾಮೈದ ಇಲ್ಲ. 4 ವರ್ಷದ ಹಿಂದೆನೇ ಮಲ್ಲಿಕಾರ್ಜುನ ಸ್ವಾಮಿ ಮನೆಯನ್ನ ಖಾಲಿ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಇಡೀ ಪ್ರಕರಣದ ಮುಖ್ಯ ರೂವಾರಿ ಈ ಗಿಫ್ಟ್ ಅನ್ನ ಕೊಟ್ಟಿರುವಂಥದ್ದೇ 3 ಎಕರೆ 16 ಗುಂಟೆಯನ್ನ ಇದೇ ಮಲ್ಲಿಕಾರ್ಜುನ ಸ್ವಾಮಿ. ಏನು ಹೇಳಿದ್ದಾರೆ ನೋಡಿ. ಮೂಡ ಹಗರಣದ ಬಗ್ಗೆ ಸಿಎಂ ಬಾಮೈದ ಫಸ್ಟ್ ರಿಯಾಕ್ಷನ್. ಪಬ್ಲಿಕ್ ಟಿವಿಗೆ A3 ಮಲ್ಲಿಕಾರ್ಜುನ್ ಸ್ವಾಮಿ ರಿಯಾಕ್ಷನ್. ಎಲ್ಲವನ್ನೂ ದೊಡ್ಡವರು ನೋಡಿಕೊಳ್ತಾರೆ, ನಾನ್ಯಾಕೆ ಉತ್ತರಿಸಲಿ ಎಂದ ಮಲ್ಲಿಕಾರ್ಜುನ್ ಸ್ವಾಮಿ. ಎಸ್, ರಾಜ್ಯ ರಾಜಕೀಯದಲ್ಲಿ ಮೂಡ ಸೈಟ್ ಹಗರಣದ ಬಿರುಗಾಳಿ ಎದ್ದಿದೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ, ಸಿಎಂ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಸಿಎಂ ಪತ್ನಿಗೆ ಕುಂಕುಮ ದಾನ ರೂಪದಲ್ಲಿ 3.11 ಎಕರೆ ಭೂದಾನವಾಗಿ ನೀಡಿದ್ದ ಸಿಎಂ ಬಾಮೈದ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಹೆಸರಿದ್ರೆ ನಾನೇನ್ ಮಾಡ್ಲಿ, ಎಲ್ಲವನ್ನ ದೊಡ್ಡವರು ಮಾತಾಡ್ತಾರೆ, ನಾನೇನು ಮಾತಾಡಲ್ಲ ಅಂತ ಮುಖ್ಯಮಂತ್ರಿಗಳ ಬಾಮೈದ ಜಾರ್ಕೊಂಡಿದ್ದಾರೆ. ಹಲೋ ಸರ್, ರೋಹಿತ್ ಅಂತ ಪಬ್ಲಿಕ್ ಟಿವಿ ರಿಪೋರ್ಟರ್ ಸರ್. ಇಲ್ಲ, ಇಡೀ ನಾ ಬೇರೆಯವ್ರು ದೊಡ್ಡವ್ರು ಮಾತಾಡ್ತಾರೆ, ನಾನು ಕರೀತೀರ? ಅಲ್ಲ ಸರ್, ನಿಮ್ದು ಇದೆಯಲ್ಲ ಸರ್ ನಿಮ್ಮ ಹೆಸರು, ಅದಕ್ಕೆ ನಂಗೂ ಇದ್ರು ನಾನೇನ್ ಮಾಡ್ಲಾ ಬಿಡಿ ಸರ್, ನನ್ನ ಯಾರು ನೋಡೇ ಇಲ್ಲ. ಅದಕ್ಕೂ ಸ್ಪಷ್ಟನೆ ಕೊಟ್ಬಿಟ್ಟಿದ್ರೆ ಸರ್ ಹೇಳ್ತೀವಿ ಸರ್. ಹಂಗೆಲ್ಲ ಕೊಡಕ್ ಬರಲ್ಲ ಬಿಡಿ ಸರ್, ದೊಡ್ಡವ್ರು ಕೊಡ್ತಾರೆ, ದೊಡ್ಡವ್ರು ಮಾತಾಡ್ತಾರೆ. ಹಲೋ ಸರ್, ರೋಹಿತ್ ಅಂತ ಪಬ್ಲಿಕ್ ಟಿವಿ ರಿಪೋರ್ಟರ್ ಸರ್. ಇಲ್ಲ, ಇಡೀ ನಾ ಬೇರೆಯವ್ರು ದೊಡ್ಡವ್ರು ಮಾತಾಡ್ತಾರೆ, ನಾನು ಕರೀತೀರ? ಅಲ್ಲ ಸರ್, ನಿಮ್ದು ಇದೆಯಲ್ಲ ಸರ್ ನಿಮ್ಮ ಹೆಸರು, ಅದಕ್ಕೆ ನಂಗೂ ಇದ್ರು ನಾನೇನ್ ಮಾಡ್ಲಾ ಬಿಡಿ ಸರ್, ನನ್ನ ಯಾರು ನೋಡೇ ಇಲ್ಲ. ಅದಕ್ಕೂ ಸ್ಪಷ್ಟನೆ ಕೊಟ್ಬಿಟ್ಟಿದ್ರೆ ಸರ್ ಹೇಳ್ತೀವಿ ಸರ್. ಹಂಗೆಲ್ಲ ಕೊಡಕ್ ಬರಲ್ಲ ಬಿಡಿ ಸರ್, ದೊಡ್ಡವ್ರು ಕೊಡ್ತಾರೆ, ದೊಡ್ಡವ್ರು ಮಾತಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಮೂಡ ಶಾಕ್. ಲೋಕಾಗೆ ನೀಡಿದ ಅಡ್ರೆಸ್ ನಲ್ಲೆಲ್ಲ ಸಿಎಂ ಬಾಮೈದ. 4 ವರ್ಷದ ಹಿಂದೆಯೇ ಮಲ್ಲಿಕಾರ್ಜುನ್ ಮನೆ ಖಾಲಿ. ರಾಜ್ಯ ರಾಜಕೀಯದಲ್ಲಿ ಮೂಡ ಹಗರಣ ಕೋಲಾಹಲ ಸೃಷ್ಟಿ ಮಾಡಿದೆ. ಈ ಮಧ್ಯೆ ಸಿಎಂ ಕುಟುಂಬದ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಸೋಮವಾರದಿಂದ ಲೋಕಾಯುಕ್ತ ಅಧಿಕೃತ ತನಿಖೆ ಆರಂಭಿಸಲಿದೆ. ಪ್ರಕರಣದಲ್ಲಿ A3 ಆಗಿರುವ ಸಿಎಂ ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ಲೋಕಾಯುಕ್ತಕ್ಕೆ ನೀಡಿದ ಅಡ್ರೆಸ್ನಲ್ಲಿ ಇಲ್ಲದೆ ಇರೋದು ಗೊತ್ತಾಗಿದೆ. ಮೈಸೂರಿನಲ್ಲಿ ಟಿಕೆ ಲೇಔಟ್ನ ಕಾಂತರಾಜ್ ಅರಸು ರಸ್ತೆ, 1ನೇ ಮುಖ್ಯ ರಸ್ತೆ, 17ನೇ ಕ್ರಾಸ್, 1245ನ ಮನೆಯ ವಿಳಾಸದಲ್ಲಿ ಮಲ್ಲಿಕಾರ್ಜುನ್ ಸ್ವಾಮಿ ವಾಸ ಇಲ್ಲ. 4 ವರ್ಷದ ಹಿಂದೆಯೇ ಮನೆ ಖಾಲಿ ಮಾಡಿರುವ ಮಾಹಿತಿ ಹೊರಬಿದ್ದಿದೆ. ಸಿದ್ದರಾಮಯ್ಯನವರ ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗಿದೆ. ಈ ಎಫ್ಐಆರ್ ನಲ್ಲಿ A3 ಆರೋಪಿ ಆಗಿರುವಂತಹ ಮಲ್ಲಿಕಾರ್ಜುನ್ ಸ್ವಾಮಿ ಅಂದ್ರೆ ಸಿದ್ದರಾಮಯ್ಯನವರ ಬಾಮೈದ ಅವರ ಮನೆಯ ಬಳಿ ಇದ್ದೀವಿ. ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು ಲೋಕಾಯುಕ್ತದಲ್ಲಿ ಈಗ ಎಫ್ಐಆರ್ ಆಗಿದೆ. ಆ ಎಫ್ಐಆರ್ ಅಲ್ಲಿ A3 ಆರೋಪಿಯಾಗಿ ಮಲ್ಲಿಕಾರ್ಜುನ್ ಸ್ವಾಮಿ ಇರುವಂತದ್ದು. ಈ ಎಫ್ಐಆರ್ ನಲ್ಲಿ ಇದೇ ವಿಳಾಸ ಅಂದ್ರೆ ಮೈಸೂರಿನ ತೊಣಚಿಕೊಪ್ಪಲಿನಲ್ಲಿ ಇರುವಂತಹ ಏನು 1245ನೇ ಮನೆಯಲ್ಲಿ ಕೂಡ ಅವರು ವಾಸ ಇದ್ದಾರೆ ಅಂತೇಳಿ ತೋರಿಸಲಾಗಿರುತ್ತದೆ. ಆದರೆ ಕಳೆದ 3-4 ವರ್ಷಗಳಿಂದಲೂ ಕೂಡ ಮಲ್ಲಿಕಾರ್ಜುನ ಸ್ವಾಮಿ ಅವರು ಈ ಮನೆಯಲ್ಲಿ ಇಲ್ಲ. ಎಲ್ಲ ಕಂಪ್ಲೀಟ್ ಆಗಿ ಇರುವಂತಹ 3 ಮನೆಗಳನ್ನು ಕೂಡ ಬಾಡಿಗೆಯನ್ನು ನೀಡಿದ್ದಾರೆ. ಅದರ ಹೊರತು ಅವರು 3-4 ವರ್ಷಗಳಿಂದ ಇಲ್ಲಿ ವಾಸವೇ ಇಲ್ಲ ಅಂತೇಳಿ ಕೂಡ ಈಗ ಕಂಡು ಬರ್ತಾ ಇರುವಂಥದ್ದು. ಯಾಕಂದ್ರೆ ಅವರು ಪೊಲೀಸ್ನವರಿಗೆ ಮತ್ತೆ ಲೋಕಾಯುಕ್ತಕ್ಕೆ ಕೊಟ್ಟಿರುವಂತಹ ವಿಳಾಸ ಇದೇ ವಿಳಾಸ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಎಫ್ಐಆರ್ ನಲ್ಲಿ ಇದೇ ಮನೆಯ ವಿಳಾಸವನ್ನ ಹಾಕಿರುವಂಥದ್ದು. ಅಂದ್ರೆ ಟಿಕೆ ಲೇಔಟ್ ಅಂತ ಕರೀತಾರೆ ಈ ಒಂದು ಲೇಔಟ್ ಅನ್ನ. ಆ ನಿಟ್ಟಿನಲ್ಲಿ ಟಿಕೆ ಲೇಔಟ್ ನ ಕಾಂತರಾಜು ಅರಸು ರಸ್ತೆಯಲ್ಲಿರುವಂತಹ 3ನೇ ಮೇನ್ ರೋಡ್ ನಲ್ಲಿ ಈ ಒಂದು ಮನೆ ಇರುವಂತದ್ದು. ಈ ಮನೆಯಲ್ಲಿ ಮಲ್ಲಿಕಾರ್ಜುನ್ ಸ್ವಾಮಿ ಅವರು ವಾಸ ಇಲ್ಲ ಅಂತೇಳಿ ಕೂಡ ಸಂಪೂರ್ಣವಾಗಿ ದೃಢೀಕರಣ ಆಗಿರುವಂತದ್ದು. ಮುಂದಿನ ವಿಚಾರಣೆಗಳಿಗಾಗ್ಬೋದು, ಒಂದಷ್ಟು ಮಾಹಿತಿ ಕಲೆ ಹಾಕಳಕ್ಕಾಗ್ಬೋದು, ನೋಟಿಸ್ ಕೊಡುವಂಥದ್ದು ಲೋಕಾಯುಕ್ತ ಪದವರಿಗೆ ಅನಿವಾರ್ಯ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಅವರು ನೀಡಿರುವಂತಹ ವಿಳಾಸದಲ್ಲೇ ಕೂಡ ಈ ಒಂದು ಮನೆಗೆ ನೋಟಿಸ್ ಅನ್ನ ಅಂಟಿಸುವಂತಹ ಕೆಲಸಗಳು ಕೂಡ ಆಗತ್ತೆ. ಆದ್ರೆ ಆ ಒಂದು ವಿಳಾಸ ಈ ವಿಳಾಸದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಸದ್ಯ ವಾಸ ಇಲ್ಲ. ಇರುವಂತಹ ಮನೆಗಳೆಲ್ಲವನ್ನು ಕೂಡ ಬಾಡಿಗೆ ಕೊಟ್ಟಿದ್ದಾರೆ. ಸದ್ಯ ಮಲ್ಲಿಕಾರ್ಜುನ ಸ್ವಾಮಿ ಒಡೆತನದಲ್ಲಿರುವ ಮನೆಯಲ್ಲಿ ಬಾಡಿಗೆದಾರರಿದ್ದಾರೆ. ಇದೇ ನಿವಾಸಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಅಂಟಿಸಿ ಹೋಗಿದ್ದಾರೆ. ಆದ್ರೆ ಅದು ಈವರೆಗೂ ಸಿಎಂ ಬಾಮೈದಾಗೆ ತಲುಪಿಲ್ಲ. ಹಾಗಾದ್ರೆ ಲೋಕಾಯುಕ್ತ ಅಧಿಕಾರಿಗಳ ಮುಂದಿನ ನಡೆ ಏನು ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ಸಿಎಂ ಮೇಲೆ ಎಫ್ಐಆರ್ ಎಫೆಕ್ಟ್. ಮೈಸೂರಿನ ನಿವಾಸ ಖಾಲಿ. ಮುಖ್ಯಮಂತ್ರಿಗಳ ಮೇಲೆ ಎಫ್ಐಆರ್ ದಾಖಲಾಗ್ತಾ ಇದ್ದ ಹಾಗೆ ಸಿದ್ದು ಅಭಿಮಾನಿಗಳು ಕಂಗಾಲಾದಂತಿದೆ. ಯಾಕಂದ್ರೆ ಸದಾ ಜನರಿಂದ ಗಿಜುಗುಡ್ತಾ ಇದ್ದ ಮೈಸೂರಿನ ಸಿಎಂ ನಿವಾಸ ಬಿಕೋ ಅಂತಿದೆ. ಸಿದ್ದರಾಮಯ್ಯ ಮೈಸೂರಿಗೆ ಬಂದಾಗ್ಲೆಲ್ಲ ಮನೆ ಮುಂದೆ ಅಪಾರ ಸಂಖ್ಯೆಯ ಜನ ಜಮಾಯಿಸ್ತಾ ಇದ್ರು. ಇಂದು ಮೈಸೂರಿನ ಮನೆಯಲ್ಲೇ ಸಿಎಂ ಇದ್ರು, ಯಾರೂ ಬಂದಿಲ್ಲ.
ಇವತ್ತು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಬರಬಹುದು ಅಂದ್ಕೊಂಡು ಪೊಲೀಸರು ಭದ್ರತೆಯನ್ನ ಹೆಚ್ಚು ಮಾಡಿಕೊಂಡಿದ್ರು. ಸಿಎಂ ಸಿದ್ದರಾಮಯ್ಯನವರು ಮೈಸೂರಿಗೆ ಬಂದಂತಹ ಪ್ರತಿ ಸಂದರ್ಭದಲ್ಲೂ ಕೂಡ ಮೈಸೂರಿನ ಶಾರದಾ ನಗರದಲ್ಲಿರುವಂಥ ಅವರ ಮನೆಯಲ್ಲಿ ಉಳ್ಕೊತಾರೆ. ಅವತ್ತಿನ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯ ಜನ ಅವರನ್ನು ನೋಡೋದಕ್ಕೆ ಬರ್ತಾರೆ. ಆದರೆ ಇವತ್ತು ಅವರ ಮನೆಯ ಒಳಭಾಗದಲ್ಲಿ ಒಂದಷ್ಟು ಜನ ಇದ್ದಾರೆ. ಆದರೆ ಇದನ್ನು ಹೊರತುಪಡಿಸಿದಂತೆ ಇಡೀ ಮನೆಯ ಹೊರಭಾಗ ಸಂಪೂರ್ಣವಾಗಿ ಖಾಲಿಯಾಗಿದೆ. ಇದೆಲ್ಲದೂ ಕೂಡ ಸಿಎಂ ಅವರು ಜನಸ್ಪಂದನ ಮಾಡುವಂಥ ಸಲುವಾಗಿ ಇರುವಂತಹ ಜಾಗ. ಇಲ್ಲಿ ಅಪಾರ ಸಂಖ್ಯೆಯ ಜನ ನಿಂತ್ಕೊಳ್ತಾ ಇದ್ದರು. ಆದರೆ ಇವತ್ತು ಈ ಎಲ್ಲ ಪ್ರದೇಶವೂ ಕೂಡ ಸಂಪೂರ್ಣವಾಗಿ ಖಾಲಿಯಾಗಿದೆ. ನಿನ್ನೆ FIR ಕೂಡ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವರ ಕುಟುಂಬದ ಮೇಲೆ ದಾಖಲಾಗಿತ್ತು. ಅದರ ಎಫೆಕ್ಟ್ ಏನು ಅನ್ನುವಂತಹ ರೀತಿಯಲ್ಲಿ ಇವತ್ತು ಸಂಪೂರ್ಣವಾಗಿ ಇಡೀ ಮನೆಯ ಸುತ್ತಲಿನ ಆವರಣ ಖಾಲಿಯಾಗಿರುವಂಥದ್ದು. ಸಾಮಾನ್ಯವಾಗಿ ಸಿದ್ದರಾಮಯ್ಯನವರು ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಕೊಡೋದಕ್ಕೆ ಅವರ ಕ್ಷೇತ್ರದ ಅಪಾರ ಸಂಖ್ಯೆಯ ಜನ ಬರ್ತಾಯಿದ್ರು. ಸಿದ್ದರಾಮಯ್ಯನವರು ಒಟ್ಟು 3 ದಿನಗಳ ಕಾಲ ಮೈಸೂರಿನಲ್ಲಿ ಇರ್ತಾರೆ ಅನ್ನುವಂಥದ್ದನ್ನು ಕಳೆದ 2-3 ದಿನಗಳಿಂದ ಕೂಡ ಮಾಧ್ಯಮಗಳಲ್ಲೂ ಕೂಡ ಬಿತ್ತರಿಸ್ತಾ ಇದ್ವಿ. ಹಿಂಗಿದ್ರೂ ಕೂಡ ಯಾಕೆ ಜನ ಕಡಿಮೆ ಆದರು ಅನ್ನುವಂಥದ್ದೇ ಬಹಳ ದೊಡ್ಡ ಮಟ್ಟದ ಆಶ್ಚರ್ಯಕ್ಕೆ ಕಾರಣವಾಗಿರುವಂಥದ್ದು. ಒಟ್ನಲ್ಲಿ ಮೂಡಾ ಚಕ್ರ ಸುಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಕುಟುಂಬ ಸಿಲುಕಿದೆ. ಆದರೆ ಪ್ರಕರಣದಲ್ಲಿ ಇವರ ಪಾತ್ರ ಏನು ಅನ್ನೋದರ ಸತ್ಯಾಸತ್ಯತೆ ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಈ ವಿಚಾರದಲ್ಲಿ ಏನಾಗುತ್ತೆ ಅನ್ನುವಂಥದ್ದೇ ಬಹಳ ಒಂದು ಕಡೆಗೆ ಕಾಡ್ತಾ ಇರುವಂಥ ಪ್ರಶ್ನೆ. ಮನೆ ಹತ್ರ ಯಾರೂ ಇಲ್ಲ ಅಂತಂದಾಗ ಹಲವು ಪ್ರಶ್ನೆಗಳು ಉಂಟಾಗುತ್ತೆ. ಕಷ್ಟದ ಸಂದರ್ಭದಲ್ಲಿ ಯಾರೂ ಇಲ್ಲ, ಖುಷಿ ಇದ್ದಾಗ ಎಲ್ಲರೂ ಇರ್ತಾರೆ ಅಂತನಾ?